ಹಾಯ್ ಎವ್ರಿವನ್, ನಾನು ನಿಮ್ಮ ಸಂಪದ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ನನ್ನ ವೆಯ್ಟ್ ಲಾಸ್ ಚಾಲೆಂಜಲ್ಲಿ 10 ಡೇಸ್ ಚಾಲೆಂಜಲ್ಲಿ 5ನೇ ದಿನ ರಿಸಲ್ಟ್ ತುಂಬಾ ಚೆನ್ನಾಗಿ ಬರ್ತಿದೆ. ನೀವು ನೋಡ್ತಾ ಇರ್ಬೋದು ನನ್ನ ರಿಸಲ್ಟ್ ಎಲ್ಲ ಡೈಲಿ 1 ಬೈ 1 ಫಸ್ಟ್ ಡೇ, ಸೆಕೆಂಡ್ ಡೇ, ಥರ್ಡ್ ಡೇ, ಫೋರ್ತ್ ಡೇ, ಫಿಫ್ತ್ ಡೇ, ಇವತ್ತು ಫಿಫ್ತು ಹಾಕ್ತಾ ಇದ್ದೀನಿ. ರಿಸಲ್ಟ್ ಹೇಗೆ ಬಂದಿದೆ ಅಂತ ವಿಡಿಯೋದಲ್ಲಿದೆ ನೋಡಿ. ಅದಕ್ಕೂ ಮುಂಚೆ ಎಲ್ರಿಗೂ ಮಾಮೂಲಿ ನನ್ನ ರೊಟೀನ್ನ ತೋರಿಸ್ತಾ ಇದ್ದೀನಿ. ಹಾಗಾಗಿ ಬೆಳಗ್ಗೆ ಎದ್ದ ತಕ್ಷಣ ಮಾಮೂಲಿ ಬಿಸಿನೀರು ಕುಡೀರಿ. ಯಾಕೆ ಬಿಸಿನೀರು ಕುಡೀರಿ? ಖಾಲಿ ಹೊಟ್ಟೆಯಲ್ಲಿ ನೀರು ಕುಡೀರಿ ಅಂತ ಹೇಳ್ತೀನಿ ಅಂದರೆ ನಿಮಗೆ ಆದಷ್ಟು ಹಸಿವು ಅನ್ನೋದು ಕಮ್ಮಿ ಆಗುತ್ತೆ, ಬಾಡಿ ಡಿಹೈಡ್ರೇಷನ್ ಆಗಲ್ಲ, ಚೆನ್ನಾಗಿ ಹೈಡ್ರೇಟ್ ಆಗಿಡುತ್ತೆ ಬಾಡಿನ. ಅದಕ್ಕೋಸ್ಕರ ನಾನು ಬೆಳಗ್ಗೆ ಎದ್ದ ತಕ್ಷಣ ನೀರು ಕುಡೀರಿ, ಮಿನಿಮಮ್ ಅರ್ಧ ಲೀಟ್ರಿಂದ 1 ಲೀಟ್ರ್ವರೆಗೆ ನೀರು ಕುಡೀರಿ ಅಂತ ಹೇಳಿ. ಅದ್ರ ಜೊತೆಗೆ ಮಾಮೂಲಿ ಅಂತೆ ಒಂದು ಹೆಲ್ತಿ ಡ್ರಿಂಕ್ ಯಾವುದಾದ್ರೂ ಆಯಿತು, ಹೆಲ್ತಿ ಜ್ಯೂಸನ್ನ ಕುಡ್ಕೊಂಡು ವಾಕ್ ಮಾಡಿ. ಆದಷ್ಟು ಬೆಳಗ್ಗೆ ಟೈಮು ವಾಕ್ ಮಾಡಿ ಅಂತ ಹೇಳ್ತೀನಿ. ಕಡಿಮೆ ಊಟ ಮಾಡಿ, ಜಾಸ್ತಿ ವಾಕ್ ಮಾಡಿಕೊಂಡು ಊಟದ ಜೊತೆ ಯಾರು ಪ್ರೋಟೀನ್ನ ಯೂಸ್ ಮಾಡಿಕೊಂಡು ನಮ್ಮ ಮಸಲ್ಸ್ನ ಬಿಲ್ಡ್ ಮಾಡ್ಕೋತೀವೋ ಅದು ನಿಜವಾಗ್ಲೂ ಹೆಲ್ತಿ ಫ್ಯಾಟ್ ಆಗಿರುತ್ತೆ. ಯಾವುದೇ ರೀತಿಗೂ ಅದು ಮಸಲ್ಸ್ನ ಲಾಸ್ ಮಾಡೋ ಅಂತಹ ವೆಯ್ಟ್ ಲಾಸ್ ಅಂತೂ ಆಗಿರಲ್ಲ. ಅದಕ್ಕೋಸ್ಕರ ಹೇಳ್ತೀನಿ, ಪ್ರತಿಯೊಂದು ನೀವು ತಿನ್ನೋ ತಿಂಡಿಯಲ್ಲಿ 3 ಟೈಮು ನೀವು ತಿಂಡಿ, ಲಂಚು, ಡಿನ್ನರು ತಿಂತೀರಾ ಅಂದರೆ ಅದರಲ್ಲಿ ಪ್ರೋಟೀನ್ನ ಆ್ಯಡ್ ಮಾಡ್ಕೊಳ್ಳಿ, ಪ್ರೋಟೀನ್ನ ಯೂಸ್ ಮಾಡಿ. ಯಾಕಂದರೆ ನಿಮ್ಮ ಮಸಲ್ಸ್ ಲಾಸ್ ಆಗಬಾರ್ದಲ್ವ. ಅದಕ್ಕೋಸ್ಕರ ಹೇಳ್ತೀನಿ, ಮಸಲ್ಸ್ನ ಬಿಲ್ಡ್ ಮಾಡಿಕೊಂಡು ಫ್ಯಾಟ್ನ ಲಾಸ್ ಮಾಡಬೇಕು. ಅದಕ್ಕೋಸ್ಕರನೇ ನಾವು ಈ ಡಯೆಟ್ನ ಮಾಡ್ತಾ ಇರೋದು. ಬರೀ ಮಸಲ್ಸ್ ಲಾಸ್ ಮಾಡಿಕೊಂಡು ವೆಯ್ಟ್ ಲಾಸ್ ಮಾಡಿದರೆ ಇದು ನಿಜವಾಗ್ಲೂ ವೆಯ್ಟ್ ಲಾಸ್ ಆಗಲ್ಲ. ನಮ್ಮ ಫ್ಯಾಟ್ನ ಲಾಸ್ ಮಾಡಿಕೊಂಡು ನಮ್ಮ ವೆಯ್ಟ್ನ ಲಾಸ್ ಮಾಡ್ಕೋಬೇಕು. ಅದು ಹೆಲ್ದಿ ಲೈಫ್ ಸ್ಟೈಲ್ ಕೂಡ ಆಗಿರುತ್ತೆ. ಯಾಕೆಂದರೆ ಮಸಲ್ಸ್ ಲಾಸ್ ಆಗಿಬಿಟ್ರೆ ನಮಗೆ ಏಜ್ ಆಗ್ತಾ ಏನಾಗುತ್ತೆ ಅಂದರೆ ಮೂಳೆಗಳು ಸವಿಯೋಕ್ಕೆ ಸ್ಟಾರ್ಟ್ ಆಗ್ತವೆ. ಮಸಲ್ಸ್ ಇಲ್ಲ ಅಂದರೆ ಮಂಡಿ ನೋವು, ಸೊಂಟ ನೋವು ಈ ಥರ ಬರುತ್ತಲ್ವ, ಅದು ಬರೋದೇ ಈ ಕಾರಣಕ್ಕೋಸ್ಕರ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಮಸಲ್ಸ್ನ ಲಾಸ್ ಮಾಡ್ಕೋಬೇಡಿ, ನಿಮ್ಮ ಬಾಡಿಲಿರೋಂಥ ಫ್ಯಾಟ್ನ ಲಾಸ್ ಮಾಡಿಕೊಂಡು ನೀವು ವೆಯ್ಟ್ ಲಾಸ್ನ ಮಾಡಿ. ಪ್ರತಿಯೊಂದು ವಿಡಿಯೋದಲ್ಲೂ ಕೂಡ ನಾನು ಹೇಳ್ತಾನೆ ಬರ್ತಾ ಇದ್ದೀನಿ, ನಾವು ಹೆಲ್ದಿ ಫ್ಯಾಟ್ ಲಾಸ್ನ ಮಾಡಬೇಕು. ಸುಮ್ಮನೆ ವೆಯ್ಟ್ ಲಾಸ್ ಮಾಡಿಕೊಂಡು ಹೇಗೋ ವೆಯ್ಟ್ ಲಾಸ್ ಮಾಡಿಕೊಂಡು ಊಟ ಬಿಟ್ಕೊಂಡು ಬರೀ ಜ್ಯೂಸ್ ಕುಡ್ಕೊಂಡು ಬರೀ ಗಂಜಿ ಕುಡ್ಕೊಂಡು ಈ ಥರ ವೆಯ್ಟ್ ಲಾಸ್ ಮಾಡೋದು ಬೇಡ ಅನ್ನೋದಕ್ಕೋಸ್ಕರನೇ, ಹೊಟ್ಟೆ ತುಂಬ ತಿಂದ್ಕೊಂಡು ಯಾವ ರೀತಿ ಫ್ಯಾಟ್ ಲಾಸ್ನ ಮಾಡಬೇಕು ಅನ್ನೋದಕ್ಕೋಸ್ಕರನೇ ನಾನು ಈ ವಿಡಿಯೋನ ಮಾಡ್ತಾ ಇರೋದು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತಾ, ಹಾಗೆ ಒಂದು ಲೈಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ನನ್ನ ಪ್ರತಿಯೊಂದು ನೋಟಿಫಿಕೇಷನ್ ಕೂಡ ನಿಮಗೆ ತಲುಪುತ್ತೆ ಅಂತ ಹೇಳ್ತಾ ನನ್ನ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇನ್ನು ಇವತ್ತಿನ ತಿಂಡಿಗೆ ನಾನು ಪಲಾವ್ನ ಮಾಡ್ಕೋತಾ ಇದ್ದೀನಿ. ಪಲಾವ್ ಅಂದರೆ ಈ 1-2 ತರಕಾರಿ ಹಾಕ್ಕೊಂಡು ಮಾಡ್ಕೊಳ್ಳೋದಲ್ಲ. ನೀವು ನೋಡ್ತಾ ಇರ್ಬೋದು, ಒಂದು 5ರಿಂದ 6 ರೀತಿ ತರಕಾರಿನ ಹಾಕ್ಕೊಂಡು ನಾನು ಪಲಾವ್ನ ಮಾಡ್ತಾ ಇದ್ದೀನಿ. ತರಕಾರಿ ನಮ್ಮ ದೇಹಕ್ಕೆ ತುಂಬಾ ಒಳ್ಳೆಯದು, ವೆಯ್ಟ್ ಲಾಸ್ಗಿಂತೂ ತುಂಬ ಹೆಲ್ಪ್ ಮಾಡುತ್ತೆ. ಅದಕ್ಕೋಸ್ಕರ ಆದಷ್ಟು ತರಕಾರಿನ ಯೂಸ್ ಮಾಡಿ. ಬೇಗ ವೆಯ್ಟ್ ಲಾಸ್ ಆಗಬೇಕು ಅಂದರೆ ಇಷ್ಟು ಮಾಡಲೇಬೇಕು. ಫುಡ್ಡಲ್ಲಿ ನಾವು ತಿನ್ನೋ ಫುಡ್ಡಲ್ಲಿ ಪ್ರೋಟೀನ್ ಇರಲೇಬೇಕು. ನೆಕ್ಸ್ಟ್ ಯಾವುದಾದ್ರೂ ಆಯಿತು 2-3 ಥರ ತರಕಾರಿ ಅಂತೂ ಇರಲೇಬೇಕು. ಅದ್ರ ಜೊತೆಗೆ ಸ್ವಲ್ಪ ಕಾರ್ಬ್ಸು, ಅಂದರೆ ನಾನೀಗ ಪಲಾವ್ ಮಾಡ್ಕೋತೀನಿ ಅಂದರೆ ರೈಸ್ನ ಹಾಕಲೇಬೇಕು. ಹಾಗಾಗಿ ಅದ್ರ ಜೊತೆ ರೈಸ್ ಕೂಡ ಮಿಕ್ಸ್ ಆಗುತ್ತೆ, ಅದನ್ನು ಮಾಡ್ಕೋತಾ ಇದ್ದೀನಿ. ಇಷ್ಟು ಮಾಡಿದರೆ ನಮ್ಮ ಬಾಡಿಲಿ ಯಾವುದೇ ರೀತಿ ಚೇಂಜಸ್ ಆಗಲ್ಲ, ಏನೂ ಎಫೆಕ್ಟ್ ಆಗಲ್ಲ. ಹೆಲ್ದಿಯಾಗಿ ಆರಾಮಾಗಿ ವೆಯ್ಟ್ ಲಾಸ್ನ ಮಾಡಿಕೊಂಡು ಹೋಗ್ತಾ ಇರ್ಬೋದು. ಯಾವುದಕ್ಕೂ ನೀವು ತಲೆ ಕೆಡಿಸ್ಕೊಳ್ಳೋದೇ ಬೇಕಿಲ್ಲ, ಅಷ್ಟು ಹೆಲ್ದಿಯಾಗಿ ವೆಯ್ಟ್ ಲಾಸ್ ಮಾಡ್ಬೋದು. ಅದ್ರ ಜೊತೆಗೆ ಸ್ವಲ್ಪ ಆ್ಯಕ್ಟಿವ್ ಕೂಡ ಇರಬೇಕು. ಅಂದರೆ ಒಬ್ಬೊಬ್ರು ಏನು ಮಾಡ್ತಾರೆ ಗೊತ್ತಾ, ಎಲ್ಲ ಡಯೆಟು ಮಾಡ್ತಾರೆ, ಆದರೆ ಎನಿ ಟೈಮು ಡೇ ಫುಲ್ಲು ಫೋನ್ನೇ ನೋಡೋದು ಕೂತ್ಕೊಂಡು, ಇಲ್ಲ ಟಿ ವಿನೇ ಕೂತ್ಕೊಂಡು ನೋಡೋದು, ಈ ಥರನೇ ಮಾಡ್ತಾ ಇರ್ತಾರೆ. ಇದರಿಂದ ವೆಯ್ಟ್ ಅಂತೂ ಲಾಸ್ ಆಗಲ್ಲ, ವೆಯ್ಟ್ ಗೇನ್ ಆಗುತ್ತೆ. ಆದಷ್ಟು ನೀವು ಸ್ವಲ್ಪ ಆ್ಯಕ್ಟಿವ್ ಆಗಿರಿ, ಸ್ವಲ್ಪ ಓಡಾಡಿ. ವರ್ಕ್ ಮಾಡ್ತಿರೋರು ಅಷ್ಟೇ ಎನಿ ಟೈಮ್ ಕೂತ್ಕೊಂಡು ವರ್ಕ್ ಮಾಡಲ್ಲ ಅಲ್ವಾ, ಸ್ವಲ್ಪ ಓಡಾಡ್ಬೋದು. ಹಾಗೆ ಓಡಾಡ್ಕೊಂಡಿರಿ, ಆ್ಯಕ್ಟಿವ್ ಆಗಿರಿ ಅಂತ ಹೇಳ್ತೀನಿ. ಇದರಿಂದ ಬೇಗ ವೆಯ್ಟ್ ಲಾಸ್ ಆಗುತ್ತೆ. ಹಾಗೆಯೇ ಕೆಲವೊಂದು ಕಮೆಂಟ್ ಕೂಡ ಬಂದಿತ್ತು, ಸ್ಟಾರ್ಟಿಂಗೆಲ್ಲ ವೆಯ್ಟ್ ಲಾಸ್ ಆಗ್ತಾ ಬಂತು, 2 kg 3 kg ವೆಯ್ಟ್ ಲಾಸ್ ಆಗಿದೆ. ಆಮೇಲೆ ನನ್ನ ವೆಯ್ಟ್ ಸ್ಟ್ರಕ್ ಆಗಿಬಿಟ್ಟಿದೆ ಸಿಸ್ಟರ್, ಗೈನು ಆಯ್ತಾ ಇಲ್ಲ, ಈ ಕಡೆ ವೆಯ್ಟು ಲಾಸ್ ಕೂಡ ಆಗ್ತಾ ಇಲ್ಲ, ಏನು ಮಾಡೋದು, ಇದಕ್ಕೆ ವೆಯ್ಟ್ ಲಾಸ್ ಮಾಡೋಕ್ಕೆ ಆಗ್ತಾ ಇಲ್ಲ ನನಗೆ ಅಂತ ಕಮೆಂಟ್ ಕೂಡ ಬಂದಿತ್ತು. ಇದಕ್ಕೆ ನಿಜವಾದ ಕಾರಣ ಹೇಳ್ತೀನಿ. ಹಾಗೆಯೇ ಇವತ್ತಿನ ನನ್ನ ವೆಯ್ಟು ಡೇ 5 ನೀವು ನೋಡ್ತಾ ಇರ್ಬೋದು 60.80 ಇದೆ. ನಿನ್ನೆದು ಬಂದರೆ 61.10 ಇತ್ತು, ಇವತ್ತು 60.80 ಆಗಿದೆ. ವೆಯ್ಟ್ ಲಾಸ್ ಪರವಾಗಿಲ್ಲ, ಇಷ್ಟಿಷ್ಟು ಗ್ರಾಮ್ ಲೆಕ್ಕದಲ್ಲಿ ಕಮ್ಮಿ ಆಗ್ತಾ ಬರ್ತಿದೆ. ದಿನದಲ್ಲಿ ಏನು ಕೆ ಜಿ ಗಟ್ಟಲೆ ನಾವು ಕಮ್ಮಿ ಮಾಡ್ತಾ ಇಲ್ಲ ಅಲ್ವಾ, ಗ್ರಾಮ್ ಲೆಕ್ಕದಲ್ಲೇ ಕಮ್ಮಿ ಮಾಡ್ಕೊಂಡು ಬರಬೇಕು. ಇದು ಹೆಲ್ದಿ ವೆಯ್ಟ್ ಲಾಸ್ ಆಗ್ತಿರೋದು. ಹಾಗಾಗಿ ತುಂಬ ವೆಯ್ಟ್ ಲಾಸ್ ಏನು ಆಗ್ತಾ ಇಲ್ಲ, ಆರಾಮಾಗೆ ವೆಯ್ಟ್ ಲಾಸ್ ಆಗ್ತಿದೆ. ನೀವು ಆ್ಯಕ್ಟಿವ್ ಆಗಿರಿ, ವಾಕ್ ಮಾಡಿ,
ಯೋಗ ಮಾಡಿ, ಎಕ್ಸಸೈಸ್ ಮಾಡಿ, ತಿನ್ನೋ ಊಟದಲ್ಲಿ ಆಯಿಲು ಶುಗರ್ ಕಂಟ್ರೋಲ್ ಮಾಡೋದು ಬಿಟ್ರಿ ಅಂದರೆ ನಿಜವಾಗ್ಲೂ ಮಿರಾಕಲ್ ಇದು. ನಿಜವಾಗ್ಲೂ ವೆಯ್ಟ್ ಲಾಸ್ ಅಷ್ಟು ಚೆನ್ನಾಗಾಗುತ್ತೆ. ಇದು ಹೆಲ್ತಿನೇ. ಏನು ಆಯಿಲ್ ಒಂದು 10 ಡೇಸ್ ಬಿಡೋದ್ರಿಂದ ಯಾವುದು ಏನೂ ಎಫೆಕ್ಟ್ ಆಗಲ್ಲ ಆಯಿಲಿಂದ. ನಿಮ್ಮ ಬಾಡಿಲೇ ಅಷ್ಟು ಆಯಿಲ್ ಕೊಲೆಸ್ಟ್ರಾಲ್ ತುಂಬ್ಕೊಬಿಟ್ಟಿದೆ. ಅದನ್ನೇ ಕ್ಯಾಲರೀಸ್ ಆಗಿ ನಮ್ಮ ಬಾಡಿ ಕನ್ವರ್ಟ್ ಮಾಡಿಕೊಡುತ್ತೆ. ತಲೆನೇ ಕೆಡಿಸ್ಕೊಳ್ಳೋಕೆ ಹೋಗ್ಬೇಡಿ. ಹೌದು, ಯಾಕೆ ನಮ್ಮ ಬಾಡಿ ಆ ಥರ ಸ್ಟ್ರಕ್ ಆಗುತ್ತೆ, ವೆಯ್ಟ್ ಮತ್ತೆ ಲಾಸ್ ಆಗ್ತಾ ಇಲ್ಲ, ಯಾಕೆ ಸ್ವಲ್ಪ ನಿಧಾನವಾಗಿ ಆಗ್ತಿದೆ ಅಂತ ಅಂದರೆ, ಈಗ ನಾವು ಚೆನ್ನಾಗಿ ಊಟ ಎಲ್ಲ ತಿಂತಾ ಇರ್ತೀವಿ, ಸಡನ್ನಾಗಿ ನಾವು ಏನು ಮಾಡ್ತೀವಿ, ಡಯಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಅಂದರೆ ಊಟನ ಕಮ್ಮಿ ನಮ್ಮ ಹೊಟ್ಟೆ ತುಂಬ ಕುತ್ತಿಗೆವರಿ ಬರೋ ಹಾಗೆ ತಿಂತಿದ್ದವರು ಅರ್ಧ ಹೊಟ್ಟೆ ಮಾಡ್ತೀವಿ ಅಂದರೆ ನಮ್ಮ ಬಾಡಿ ಏನಾಗುತ್ತೆ, ವೀಕ್ ಆಗಲೇಬೇಕು. ಒಂದು 4-5 ಡೇಸಲ್ಲಿ ಬೇಗ ರಿಸಲ್ಟ್ ಸಿಕ್ಬಿಡುತ್ತೆ. ಹೌದು, ಆಮೇಲೆ ಹೋಗ್ತಾ ನಾವು ಯಾವ ರೀತಿ ಹೆಲ್ದಿಯಾಗಿ ಡಯಟ್ನ ಫಾಲೋ ಮಾಡ್ತಾ ಇರ್ತೀವಿ ಅದ್ರ ಕಡೆಗೇ ನಮ್ಮ ಬಾಡಿ ಏನಾಗುತ್ತೆ, ಅಡ್ಜಸ್ಟ್ ಆಗ್ತಾ ಹೋಗುತ್ತೆ. ಹಾಗಾಗಿ ನಮ್ಮ ಬಾಡಿ ವೆಯ್ಟು ಸ್ವಲ್ಪ ಲೆಸ್ ಆಗ್ತಾ ಬರುತ್ತೆ. ಗ್ರಾಮ್ ಲೆಕ್ಕದಲ್ಲಿ ಲೆಸ್ ಆಗ್ತಾ ಬರುತ್ತೆ. ನಿಧಾನಕ್ಕೆ ರಿಸಲ್ಟ್ ಸಿಗುತ್ತೆ. ಆದರೆ ವೆಯ್ಟ್ ಅಂತೂ ಲಾಸ್ ಆಗೇ ಆಗುತ್ತೆ, ಫ್ಯಾಟ್ ಲಾಸ್ ಆಗೇ ಆಗುತ್ತೆ. ಹಾಗೆಯೇ ಈ ಟಾಪಿಕ್ಕಂತೂ ನಾನು ಹೇಳಲೇಬೇಕು. ಕಾಲೇಜ್ ಸ್ಟೂಡೆಂಟು ನನಗೆ ಕಮೆಂಟ್ ಮಾಡಿದ್ದಾರೆ, 75ಇಂದ 78 ಆಗಿದೆ ನನ್ನ ವೆಯ್ಟು, ತುಂಬಾ ಜಾಸ್ತಿ ಆಗಿದೆ. ಕಾಲೇಜ್ಗೆ ಹೋಗ್ತೀನಿ, ಬೆಳಗ್ಗೆ 8 o'clock ಹೋದರೆ ಬರೋದು 5:30 ಆಗಿರುತ್ತೆ. ಕಾಲೇಜ್ಗೆ ಹೋಗಿ ಬರೋದ್ರೊಳಗೆ ಮೆಂಟಲಿ ತುಂಬಾ ಡಿಸ್ಟರ್ಬ್ ಆಗಿರ್ತೀನಿ. ಆ ಥರ ಕಾಲೇಜಲ್ಲಿರೋರು ಒಬ್ಬೊಬ್ಬರು ಒಂದೊಂದು ರೀತಿ ಮಾತಾಡ್ತಾರೆ. ನಾನು ತುಂಬ ಓವರ್ ಥಿಂಕಿಂಗ್ ಮಾಡ್ತೀನಿ ಅಂತ ಕಮೆಂಟ್ ಹಾಕಿದ್ರಿ. ಇದು ನಿಜವಾಗ್ಲೂ ನನಗೆ ಬೇಜಾರಾಯಿತು. ನನ್ನ ಕಡೆಯಿಂದ ಇವರಿಗೆ ಒಂದು ಸಜೆಸ್ಟ್ ಏನಪ್ಪ ಅಂದರೆ, ಓವರ್ ಥಿಂಕಿಂಗ್ ಮಾಡೋದ್ರಿಂದ ನಿಮಗೆ ಒಳ್ಳೆಯದೇ ಅಲ್ಲ. ಓವರ್ ಥಿಂಕಿಂಗ್ ಮಾಡೋದ್ರಿಂದ ಹೆಚ್ಚಾಗಿ ವೆಯ್ಟ್ ಗೇನ್ ಆಗುತ್ತೋ ಹೊರತು ವೆಯ್ಟ್ ಅಂತೂ ಕಮ್ಮಿ ಆಗೋದೇ ಇಲ್ಲ. ನಿಮಗೆ ಥಿಂಕ್ ಮಾಡೋದು, ಯೋಚನೆ ಮಾಡೋದನ್ನ ಮೊದಲು ಬಿಟ್ಬಿಡಿ. ನಿಮ್ಮ ಬಾಡಿ ಅದು ನೀವು ಪ್ರೀತಿಸೋದು ಕಲೀರಿ. ನಿಮ್ಮ ಬಾಡಿನ ನೀವು ಇಷ್ಟಪಡಿ. ಅವ್ರು ಹೇಳ್ತಾರೆ, ಇವ್ರು ಹೇಳ್ತಾರೆ, ಅವ್ರು ಈ ಥರ ಮಾತಾಡಿದರು, ಇವ್ರು ಈ ಥರ ಮಾತಾಡಿದರು ಅಂತ ತಲೆನೇ ಕೆಡಿಸ್ಕೊಳಕ್ಕೆ ಹೋಗಿಬಿಡಿ ಅವ್ರ ಬಗ್ಗೆ. ನಿಮ್ಮ ಬಾಡಿ ದೇವ್ರು ಕೊಟ್ಟಿರೋ ದೇಹ, ನೀವು ಯಾಕೆ ಆ ಥರ ಫೀಲ್ ಮಾಡ್ಕೋತೀರಾ? ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ನಿಜವಾಗ್ಲೂ ಈ ಥರ ಟೆನ್ಷನ್ ಮಾಡ್ಕೊಳಕ್ಕೆ ಹೋಗ್ಬಿಡಿ. ಇದರಿಂದ ಮುಂದೆ ತುಂಬಾ ಪ್ರಾಬ್ಲಮ್ಸ್ ಆಗುತ್ತೆ, ಆ್ಯನ್ಸೈಟಿ ಸ್ಟಾರ್ಟ್ ಆಗುತ್ತೆ. ಇದೇ ರೀತಿ ಓವರ್ ಥಿಂಕಿಂಗ್ ಮಾಡಿದರೆ ಡಿಪ್ರೆಷನ್ಗೆ ಹೋಗೋ ಚಾನ್ಸಸ್ಸು ಇರುತ್ತೆ. ಆದಷ್ಟು ನಿಮ್ಮ ಬಾಡಿನ ನೀವು ಪ್ರೀತಿ ಮಾಡಿ. ನಿಮಗೆ ಯಾವುದೇ ರೀತಿ ಪ್ರಾಬ್ಲಮ್ಸ್ ಇಲ್ಲ ನಿಮ್ಮ ಬಾಡಿನಲ್ಲಿ, ಯಾವ ರೀತಿ ಥೈರಾಯ್ಡ್ ಸಮಸ್ಯೆ ಇಲ್ಲ, ಪೀರಿಯಡ್ ಸಮಸ್ಯೆ ಇಲ್ಲ, ಏನೂ ಇಲ್ಲ ಅಂದರೆ ಆರಾಮಾಗಿ ನಾನು ಹೇಳ್ತಾ ಇರೋದು ಫಸ್ಟ್ ಡೇಯಿಂದ ಇವತ್ತಿನವರೆಗೂ ಹೇಳ್ತಾನೆ ಇದ್ದೀನಿ, ಮೋಟಿವೇಶನ್ ಕೊಡ್ತಾನೆ ಇದ್ದೀರಿ. ವೆಯ್ಟ್ ಲಾಸ್ ಮಾಡೋರಿಗೆ ಯಾವ ಥರ ಮಾಡ್ಕೋಬೇಕು ಅನ್ನೋದನ್ನ ನಾನು ಆಲ್ಮೋಸ್ಟ್ ಮೋಟಿವೇಟ್ ಆಗಲಿ ಅನ್ನೋದಕ್ಕೋಸ್ಕರನೇ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಅದನ್ನು ನೀನು ಕರೆಕ್ಟಾಗಿ ನೀನು ನೋಡಿಕೊಂಡು ಆದಷ್ಟು ವೆಯ್ಟ್ ಲಾಸ್ ಮಾಡೋಕ್ಕೆ ಟ್ರೈ ಮಾಡಿದರೆ 100% ರಿಸಲ್ಟ್ ಬರುತ್ತೆ. ವೆಯ್ಟ್ ಲಾಸ್ ಒಂದೇ ಸಲ ಆಗಲ್ಲ, ನಿಧಾನವಾಗಿ ಗ್ರಾಮ್ ಲೆಕ್ಕದಲ್ಲಿ ಕಡಿಮೆ ಆಗ್ತಾ ಬರುತ್ತೆ. ಚಾಲೆಂಜ್ ಆಗಿ ತಗೋಪ್ಪ, ನೀನು ಚಾಲೆಂಜ್ ಆಗಿ ತೊಗೊಂಡು ನೀನು ವೆಯ್ಟ್ ಲಾಸ್ ಮಾಡಬೇಕು ಅಂತಲೇ ಮಾಡು. ಹೌದು, ನಿಜನೇ. ತುಂಬ ದಪ್ಪ ಇದ್ದಾರೆ ಅಂದರೆ ಹಿಂದೆಯಿಂದ ಮಾತಾಡೋರೆ ತುಂಬ ಜನ ಇರ್ತಾರೆ. ಅವ್ರು ಹೇಳ್ತಾರೆ, ಇವ್ರು ಹೇಳ್ತಾರೆ ಅಂತ ತಲೆ ಕೆಡಿಸ್ಕೋಬೇಡಿ. ಅದಕ್ಕೆಲ್ಲ ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬೇಡಿ. ನಿಮ್ಮ ಗುರಿನ ನೀವು ಕಣ್ಮುಂದೆ ಇಟ್ಕೋಬೇಕು. ನಾನು ವೆಯ್ಟ್ ಲಾಸ್ ಮಾಡಬೇಕು, ನನ್ನ ಬಾಡಿನ ಫಿಟ್ಟಾಗಿ ಇಟ್ಕೋಬೇಕು ಅನ್ನೋದನ್ನು ನೀವು ಮೈಂಡಲ್ಲಿ ಇಟ್ಕೊಂಡ್ರಿ ಅಂದರೆ ಮಲಗಿದ್ರೂ ನಿದ್ದೆ ಬರಲ್ಲ ಕಣ್ರಿ. ನಿಜವಾಗ್ಲೂ ಟೈಮ್ ಆಯ್ತೇನೋ, ನಾನು ಬೇಗ ಎದ್ದೇಳಬೇಕು, ಎಕ್ಸಸೈಸ್ ಸ್ಟಾರ್ಟ್ ಮಾಡಬೇಕು, ವಾಕ್ ಮಾಡಬೇಕು, ನಾನು ಇದನ್ನೇ ಫುಡ್ ಮಾಡ್ಕೋಬೇಕು, ಇದನ್ನೇ ತಿನ್ನಬೇಕು. ನಮ್ಮ ಮುಂದೆ ಅಮೃತ ಇಟ್ಟರೂ ಅದನ್ನು ನಾವು ತಿನ್ನೋಕ್ಕೆ ಇಷ್ಟಪಡಲ್ಲ. ಅಷ್ಟು ಚಾಲೆಂಜಾಗಿ ನಾವು ತಗೋಬೇಕು ಅಷ್ಟೇ. ಹಾಗೆಯೇ ನನ್ನ ಕಡೆಯಿಂದ ಒಂದು ರಿಕ್ವೆಸ್ಟ್ ಏನಪ್ಪ ಅಂದರೆ, ಪ್ಲೀಸ್ ಯಾರೂ ಕೂಡ ದಪ್ಪ ಇದ್ದಾರೆ, ಸಣ್ಣ ಇದ್ದಾರೆ, ತುಂಬ ಸಣ್ಣ ಇರೋರನ್ನ ಆಡ್ಕೊಳ್ಳೋದು, ತುಂಬ ದಪ್ಪ ಇರೋರನ್ನ ಆಡ್ಕೊಳ್ಳೋದು, ಟೀಸ್ ಮಾಡೋದು, ನಗೋದು, ಇದನ್ನು ಪ್ಲೀಸ್ ಯಾರೂ ಮಾಡೋಕ್ಕೆ ಹೋಗ್ಬೇಡಿ. ಏಕೆಂದರೆ ಅವರೊಬ್ಬರೇ ಅಲ್ಲ, ನೀವು ಮನುಷ್ಯರೇ. ನೀವು ಯೋಚನೆ ಮಾಡಿ, ನಿಮ್ಮ ಸಂಬಂಧಿಕರಲ್ಲಿ ನಿಮ್ಮ ಅಕ್ಕ ತಂಗಿರು, ನಿಮ್ಮ ಮಕ್ಕಳು, ನಿಮ್ಮ ರಿಲೇಷನ್ಸು ಪ್ರತಿಯೊಬ್ಬರಲ್ಲೂ ದಪ್ಪ ಇರೋರಾಗಲಿ ಸಣ್ಣ ಇರೋರಾಗಲಿ ಇದ್ದೇ ಇರ್ತಾರೆ. ಅದಕ್ಕೋಸ್ಕರ ಯಾರನ್ನೂ ಟೀಸ್ ಮಾಡಿ ಮಾತಾಡಬೇಡಿ. ಒಬ್ಬರನ್ನ ಕೆಡಕ್ಕೆ ಹಾಕಿ ನಗೋದ್ರಿಂದ ನಿಮ್ಗೆ ಏನೂ ಸಿಗಲ್ಲ ಅಲ್ವಾ? ಯಾಕೆ ಆ ಥರ ಮಾಡ್ತೀರಾ ಅಂತ ನನಗೂ ಕೂಡ ಅರ್ಥ ಆಗಲ್ಲ. ನಾನು ಈ ವೆಯ್ಟ್ ಲಾಸ್ ವಿಡಿಯೋನ ಮಾಡ್ತಾ ಇರೋ ಉದ್ದೇಶ ಕಾರಣನೇ ಇದಕ್ಕೋಸ್ಕರ. ಯಾರೆಲ್ಲ ವೆಯ್ಟ್ ತುಂಬ ಜಾಸ್ತಿ ಆಗಿದೆ, ವೆಯ್ಟ್ ಗೇನ್ ಆಗಿದೆ, ನಾನು ಕಮ್ಮಿ ಮಾಡ್ಕೋಬೇಕು ಅಂತ ಯೋಚಿಸ್ತಾ ಇರ್ತೀರೋ ಅಂಥವ್ರಿಗೋಸ್ಕರನೇ ಸ್ವಲ್ಪನಾದರೂ ನನ್ನಿಂದ ಮೋಟಿವೇಟ್ ಆಗಲಿ ಅವರು. ನಾನು ಮಾಡೋ ವೆಯ್ಟ್ ಲಾಸಿಂದ ಅವರು ಕೂಡ ನೋಡಿ ನಾನು ನಾಳೆಯಿಂದ ಸ್ಟಾರ್ಟ್ ಮಾಡ್ತೀನಿ ಅನ್ನೋ ಒಂದು ಚಾಲೆಂಜ್ ಆಗಲಿ, ಒಂದು ಧೈರ್ಯ ಆಗಲಿ ಬರಲಿ ಅವ್ರಿಗೆ ಅನ್ನೋದಕ್ಕೋಸ್ಕರ ನಾನು ಡೈಲಿ ಈ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇರೋದು. ನೀವು ಕೂಡ ನನ್ನ ಜೊತೆ ಸೇರಿಕೊಂಡು ಇವತ್ತೇ ಚಾಲೆಂಜ್ ಮಾಡಿ, ನಾನು ನಾಳೆಯಿಂದ ವೆಯ್ಟ್ ಲಾಸ್ ಮಾಡಬೇಕು, ನನ್ನ ಬಾಡಿನೂ ಫಿಟ್ಟಾಗಿ ಇಟ್ಕೋಬೇಕು ಅನ್ನೋದನ್ನ ನೀವು ನಿಜವಾಗ್ಲೂ ಸೀರಿಯಸ್ ಆಗಿ ತಗೊಳ್ಳಿ. ಅದನ್ನು ಸೀರಿಯಸ್ ಆಗಿ ತಗೊಂಡು ನೀವು ವೆಯ್ಟ್ ಲಾಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರೆ ಹೆಲ್ತಿಯಾಗಿ ಚೆನ್ನಾಗಿ ಹೊಟ್ಟೆ ತುಂಬ ತಿನ್ಕೊಂಡು ಆರಾಮಾಗಿ ವೆಯ್ಟ್ ಲಾಸ್ನ, ಅದರಲ್ಲೂ ವೆಯ್ಟ್ ಲಾಸ್ ಅಂತ ಹೇಳಲ್ಲ ನಾನು, ಫ್ಯಾಟ್ ಲಾಸ್ನ, ನಿಮ್ಮಲ್ಲಿರೋ ಫ್ಯಾಟ್ನ ಲಾಸ್ ಮಾಡಿಕೊಂಡು ಹೆಲ್ದಿಯಾಗಿ ಫಿಟ್ಟಾಗಿ
ಚೆನ್ನಾಗಿ ಕಾಣಿಸೋ ಥರ ಆರಾಮಾಗಿ ವೆಯ್ಟ್ ಲಾಸ್ ಮಾಡ್ಕೊಂಡು ಬರ್ಬೋದು. ಗಾದೆನೇ ಇದೆ, ಕಲಿಯೋವರೆಗೂ ಬ್ರಹ್ಮವಿದ್ಯೆ ಕಲ್ತ ಮೇಲೆ ಅಂತ. ನಿಜವಾಗ್ಲೂ ಅದು ಸ್ಟಾರ್ಟ್ ಮಾಡೋವರೆಗೂ ಸ್ವಲ್ಪ ಕಷ್ಟ ಆಗುತ್ತೆ, ಆಮೇಲೆ ನಿಜ ಅದು ಏನೂ ಅನಿಸಲ್ಲ ನಮಗೆ. ಅಷ್ಟು ಈಸಿ ಅನಿಸ್ಬಿಡುತ್ತೆ ಡಯಟ್ ಮಾಡೋದು. ಏಕೆಂದರೆ ನಮ್ಮ ಬಾಡಿ ಅದಕ್ಕೆ ಅಡ್ಜಸ್ಟ್ ಆಗಿರುತ್ತೆ. ಬೇರೆದನ್ನ ತೊಗೋಬೇಕು, ಎಕ್ಸ್ಟ್ರಾ ತೊಗೋಬೇಕು ಅಂದರೂ ನಮ್ಮ ಬಾಡಿ ತಡ್ಕೊಳ್ಳಲ್ಲ. ಎಕ್ಸ್ಟ್ರಾ ತೊಗೊಂಡ್ರೆ ತಡ್ಕೊಳ್ಳೋಕ್ಕೆ ಆಗಲ್ಲ, ಹೆವಿ ಆಯಿತು ಅನಿಸ್ಬಿಡುತ್ತೆ. ಆ ರೀತಿ ಬಾಡಿನೇ ಅಡ್ಜಸ್ಟ್ ಆಗೋಗುತ್ತೆ. ಅದಕ್ಕೆ ಆ ಗಾದೆ ಮಾತು ಹೇಳಿ. ಹಾಗೆಯೇ ಬೆಲ್ಲಿ ಫ್ಯಾಟ್ ಕರಗಿಸೋಕ್ಕೆ, ಹೊಟ್ಟೆ ಬಚ್ಚ ಕರಗಿಸೋಕ್ಕೆ ಯಾವ್ದಾದ್ರು ಟಿಪ್ಸ್ ಇದೆಯಾ ಅಂತ ಕೇಳಿದ್ರಿ. ಅದ್ರ ಬಗ್ಗೆನೂ ನಾನು ಕೂಡ ಇವತ್ತು ಕ್ಲಾರಿಟಿನ ಕೊಟ್ಟಿದ್ದೀನಿ. ನಿಜವಾಗ್ಲೂ 100% ಟಿಪ್ಸ್ ಇದೆ. ಚಿಯಾ ಸೀಡ್ ಬೆಳಗ್ಗೆ ಮಾರ್ನಿಂಗು ನೀವು ಬಿಸಿನೀರು ಕುಡಿದಾದ್ಮೇಲೆ ಚಿಯಾ ಸೀಡ್ ಅಂತೂ ತಪ್ಪಿಸ್ಬಿಡಿ. ಏಕೆಂದರೆ ಅದರಲ್ಲಿ ತುಂಬಾ ಬೆನಿಫಿಟ್ಸ್ ಇದೆ. ವೆಯ್ಟ್ ಲಾಸ್ ಮಾಡೋಕ್ಕೆ, ಹೊಟ್ಟೆ ಬೊಜ್ಜು ಕರಗೋಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಅದು 30% ಆದರೆ ಇನ್ನು 70% ನೀವೇನು ಮಾಡಬೇಕು ಅಂದರೆ ಹೊಟ್ಟೆಗೆ ಎಫೆಕ್ಟ್ ಆಗೋ ಥರ ನೀವು ಯಾವುದಾದ್ರೂ ಅಷ್ಟೇ, ಎಕ್ಸಸೈಸ್ ಆಗಲಿ, ವಾಕ್ ಆಗಲಿ, ಅದು ಯಾವುದೂ ಮಾಡೋಕ್ಕಾಗಲಿಲ್ಲ ಅಂದರೆ ನೆಲನ ಒರೆಸ್ತಿರಲ್ವ, ಕಸ ಗುಡಿಸಿ ನೆಲ ಒರೆಸ್ತಿರಲ್ವ, ನೆಲನ ಒರೆಸುವಾಗ ನೀವು ಆದಷ್ಟು ಮಾಪ್ನ ಯೂಸ್ ಮಾಡಬೇಡಿ. ಪ್ಲೀಸ್ ಮಾಪ್ ಯೂಸ್ ಮಾಡಬೇಡಿ. ಆ ಕೋಲಲ್ಲಿ ಒರೆಸೋದ್ರಿಂದ ನಮಗೆ ಯಾವುದೇ ರೀತಿ, ನೀವು ಒಬ್ಸರ್ವ್ ಮಾಡಿ ನೋಡಿ, ಕೋಲಲ್ಲಿ ಒರೆಸಿದ್ರೆ ಸ್ವಲ್ಪನೂ ನಾವು ಸ್ವೆಟ್ ಆಗಲ್ಲ. ಅದೇ ನೀವು ಒಂದು ಬಕೆಟು ಅದ್ರ ಜೊತೆಗೆ ಬಟ್ಟೆನ ಇಟ್ಕೊಂಡು ನೀರು ಹಾಕ್ಕೊಂಡು, ಬಕೆಟಲ್ಲಿ ನೀರು ಹಾಕ್ಕೊಂಡು ಕೈಯಲ್ಲಿ ನೆಲ ಒರೆಸಿ ಅದರ ರಿಸಲ್ಟನ್ನ ನೀವೇ ನೋಡಿ. ಎಷ್ಟು ನೀವು ಬೆವ್ತಿರ್ತೀರ ಅಂತ. ಹೊಟ್ಟೆಗೆ ಅಷ್ಟೇ ಎಫರ್ಟ್ ಬೀಳುತ್ತೆ. ವಾರಕ್ಕೆ 3 ಟೈಮ್ಸ್ ಆದರೂ ಪ್ಲೀಸ್ ನೆಲ ಒರೆಸೋರು ಕೈಯಲ್ಲಿ ಒರೆಸಿ ಅಂತ ಹೇಳ್ತೀನಿ. ಅದು ನಿಜವಾಗ್ಲೂ ತುಂಬ ಬೆನಿಫಿಟ್ ಇದೆ. ಇನ್ನು ಬಟ್ಟೆ ತೊಳೆಯೋರು ನಿಂತ್ಕೊಂಡು ಬಟ್ಟೆ ತೊಳಿಬೇಡಿ, ಆದಷ್ಟು ಕೂತ್ಕೊಂಡು ಬಟ್ಟೆ ತೊಳೀರಿ. ಅದು ಕೂಡ ನಿಮಗೆ ಒಂದು ಬೆಸ್ಟ್ ಎಕ್ಸಸೈಸ್ ಆಗುತ್ತೆ. ಸಾಕು, ನೀವು ನೆಲ ಒರೆಸೇ ನೋಡಿ ನಿಮ್ಮ ರಿಸಲ್ಟ್ ನಿಮಗೆ ಯಾವ ಥರ ಸಿಗುತ್ತೆ ಅಂತ ನಾನೇ ಹೇಳ್ತೀನಿ. ವಾರಕ್ಕೆ 3 ಟೈಮ್ಸು ಹೊಟ್ಟೆಗೆ ಎಫರ್ಟ್ ಬೀಳೋ ಥರ ನೆಲ ಒರೆಸಿ. ನೆಲ ಒರೆಸಿದ್ರೆ ಹೊಟ್ಟೆಗೆ ನಿಜವಾಗ್ಲೂ ಎಫರ್ಟ್ ಬಿದ್ದೇ ಬೀಳುತ್ತೆ. ನೆಲ ಒರೆಸಿ ನೀವು ಮಾಪ್ನ ಯೂಸ್ ಮಾಡೋದನ್ನ ಬಿಟ್ಬಿಡಿ. ಇವತ್ತಿಂದ ನಿಮಗೆ ಪಕ್ಕಾ ರಿಸಲ್ಟ್ ಸಿಗುತ್ತೆ ಅಂತ ಹೇಳ್ತೀನಿ. ಹಾಗೆಯೇ ಇವತ್ತಿನ ತಿಂಡಿ ಪಲಾವ್ ಮಾಡಿದ್ದೀನಿ, ನೀವು ನೋಡ್ತಾ ಇರ್ಬೋದು. ಸ್ವಲ್ಪ ಆಯಲ್ ಹಾಕ್ಕೊಂಡು ನಾನು ಪಲಾವ್ನ ಹೇಗೆ ಮಾಡಿದೆ ಅನ್ನೋದನ್ನ ತೋರಿಸಿದ್ದೀನಿ. ತುಂಬಾ ಚೆನ್ನಾಗಿತ್ತು. ಸ್ವಲ್ಪನೇ ಯೂಸ್ ಮಾಡಿ, ತರಕಾರಿ ಎಲ್ಲ ಬೀಳೋದ್ರಿಂದ ಇದು ಯಾವ ರೀತಿಲೂ ರೈಸ್ ಐಟಮ್ ತುಂಬ ಎಫೆಕ್ಟ್ ಏನು ಕೊಡಲ್ಲ, ಸ್ವಲ್ಪ ಆಯಿಲ್ ಯೂಸ್ ಮಾಡಿರೋದ್ರಿಂದ. ಹಾಗೆಯೇ ಇದರಲ್ಲಿ ಪ್ರೋಟೀನ್ ಸ್ವಲ್ಪ ಕಮ್ಮಿ ಇರೋದ್ರಿಂದ ಆ ಕಡೆ ಪಲ್ಯ ಕೂಡ ಮಾಡ್ಕೊಂಡಿದ್ದೀನಿ. ಬಾಳೆಕಾಯಿ ಮತ್ತು ಕಾಳು ಹಾಕಿ ಪಲ್ಯ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ಈ ಕಡೆ ಡ್ರೈ ಫ್ರೂಟ್ಸ್ ಕೂಡ ಹಾಕ್ಕೊಂಡಿದ್ದೀನಿ. ಯಾಕೆಂದರೆ ಪ್ರೋಟೀನ್ ಕಮ್ಮಿ ಇರೋದ್ರಿಂದ ಈ ಥರ ಮಾಡ್ಕೊಂಡಿದ್ದೀನಿ. ಇನ್ನು ಮಧ್ಯಾಹ್ನದ ಊಟಕ್ಕೆ ಒಂದು ಚಿಕ್ಕದಾಗಿರೋ ಮುದ್ದೆನ ಮಾಡಿಕೊಂಡು ಅದ್ರ ಜೊತೆಗೆ ಸ್ವಲ್ಪ ಬೇಳೆ ಸಾಂಬಾರನ್ನ ಮಾಡಿದ್ದೀನಿ. ಬೇಳೆ ಸಾಂಬಾರು ಜೊತೆಗೆ ಸಲಾಡ್ಸ್ ಇನ್ನಿದ್ದೇ ಇರುತ್ತೆ. ಕ್ಯಾರೆಟ್ ಮತ್ತು ಸೌತೆಕಾಯಿ ಎನಿ ಟೈಮ್ ನಮ್ಮಲ್ಲಿ ಅದಿರುತ್ತೆ. ಅದ್ರ ಜೊತೆಗೆ ಬೆಳಗ್ಗೆ ಬಾಳೆಕಾಯಿ ಪಲ್ಯ ಮಾಡಿದ್ದೆ ಅಲ್ವಾ, ಅದನ್ನು ಕೂಡ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಇದು ನನ್ನ ಮಧ್ಯಾಹ್ನದ ಲಂಚ್ ಆಗಿರುತ್ತೆ. ಇಷ್ಟೇ ನನ್ನ ಮಧ್ಯಾಹ್ನದ ಲಂಚು. ಇದ್ರ ಮೇಲೆ ಸ್ವಲ್ಪ ರೈಸ್ ತಿನ್ನಬೇಕು ಅನ್ನೋರು ರೈಸ್ ತಿನ್ನಿ, ಇಲ್ಲ ಅದ್ರ ಜೊತೆಗೆ ಸಲಾಡ್ಸ್ನೇ ಆ್ಯಡ್ ಮಾಡ್ಕೋತೀನಿ ಅಂದರೆ ಸಲಾಡ್ಸ್ನೇ ಆ್ಯಡ್ ಅಂತ ಹೇಳ್ತಾ, ನನ್ನ ಈ ಒಂದು ವಿಡಿಯೋ ವೆಯ್ಟ್ ಲಾಸ್ ವಿಡಿಯೋದಿಂದ ನಿಮಗೆ ಸ್ವಲ್ಪನಾದರೂ ಯೂಸ್ಫುಲ್ ಅನಿಸಿದೆ ಅಂದರೆ, ಒಂದು ದಿನಕ್ಕೆ ಒಂದೊಂದು ರೀತಿ ಮಾಹಿತಿ ಸಿಗ್ತಿದೆ, ನೀವು ಮೋಟಿವೇಟ್ ಆಗ್ತಿದ್ದೀರಾ. ವೆಯ್ಟ್ ಲಾಸ್ ನಾನು ಕೂಡ ಮಾಡಬೇಕು ಅಂತ ಚಾಲೆಂಜ್ ನಿಮ್ಮಲ್ಲೂ ಬರ್ತಿದೆ. ನನ್ನ ಬಾಡಿನ ವೆಯ್ಟ್ ಲಾಸ್ ಒಂದೇ ಅಲ್ಲ, ನನ್ನ ಬಾಡಿನ ಫಿಟ್ಟಾಗಿ ಇಟ್ಕೋಬೇಕು, ನಾನು ಹೆಲ್ದಿಯಾಗಿ ಕಾಣಬೇಕು ಅನ್ನೋ ಛಲ ನಿಮ್ಮಲ್ಲಿ ಬರ್ತಿದೆ ಅಂದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಒಂದು ಲೈಕ್ ಮಾಡಿ. ನಿಮಗೆ ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಮೂಲಕ ನನಗೆ ಕಮೆಂಟ್ನ ತಿಳಿಸಿ, ಕಮೆಂಟ್ ಹಾಕಿ. ಪ್ರತಿಯೊಂದು ಕಮೆಂಟ್ಗೂ ನಾನು ರಿಪ್ಲೈ ಮಾಡ್ತಾ ಬರ್ತೀನಿ. ನಿಮ್ಮ ಒಪಿನಿಯನ್ನ ನೀವು ಶೇರ್ ಮಾಡ್ಕೊಳ್ಳಿ. ಡೌಟ್ಸ್ ಇದ್ದರೆ ಕಮೆಂಟ್ ಹಾಕಿ. ನೆಕ್ಸ್ಟ್ ವಿಡಿಯೋದಲ್ಲಿ ಆ ಡೌಟ್ಸ್ ಬಗ್ಗೆನೇ ನಿಮಗೆ ಕ್ಲಾರಿಟಿನ ಕೊಡ್ತೀನಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್.